ಸರ್ ರೀಸೆಂಟಾಗಿ ಸಿಕ್ಕಾಪಟ್ಟೆ ಮಳೆ ಬಂತು. ಆ ಮಳೆಯಲ್ಲೂ ಕೂಡ ನೀವು ಛತ್ರಿ ಹಿಡ್ಕೊಂಡು ಒಂದಷ್ಟು ಗುಂಡಿಗಳು ಮುಚ್ಚುವ ಕಾರ್ಯ ಮಾಡ್ತಿದ್ರಿ. ಇದು ತುಮಕೂರು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ನಿಂತಿದ್ರಿ. ಆ ಫ್ಲೈಓವರ್ ಕೂಡ ಕಾಣಿಸ್ತಾ ಇತ್ತು. ಕರೆಕ್ಟ್. ಜನ ಏನೋ ಖುಷಿ ಪಡ್ತಾರೆ, ವಿನೋದ್ ರಾಜ್ ಅವ್ರು ಏನೋ ಸಾಮಾಜಿಕ ಕಾರ್ಯ ಮಾಡ್ತಿದಾರಪ್ಪ ಅಂತ. ಅಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಟರ್ ನಿಮ್ಗೆ ಯಾಕಯ್ಯ ಬೇಕು, ನಮ್ಗಿಲ್ದೇ ಇರೋ ಉಸ್ತುವಾರಿ ನಿಮ್ಗೆ ಯಾಕೆ ಅಂತ ಬೆದರಿಸಿದ್ದುಂಟಾ? ಬೆದರ್ಸಿಲ್ಲ ಪಾಪ, ಬೆದರ್ಸಿಲ್ಲ. ಓಕೆ, ಯಾಕಣ ಎಲ್ಲ ನಮಗೆ ಬೈತಾರೆ ಕಣಣ್ಣ ಅಂತ ಒಂದು ಮಾತು ಹೇಳಿದ್ರು ನನ್ನ ಅಪ್ಪಾಜಿ. ಈಗ ನೀವು ಬೈತಾರೆ ಅಂತ 4 ದಿವಸ ಬಿಟ್ಟರು ಕೂಡ ನಮಗೆ ನಾವು ಕೆಳಗೆ ಬೀಳ್ತೀವಿ, ಇನ್ನೊಂದಷ್ಟು ಜನ ಕೆಳಗೆ ಬೀಳ್ತಾರೆ. ಆಗೋದಿಲ್ಲ ಅಪ್ಪಾಜಿ, ನೀವು ಮಾಡ್ಕೊಳ್ರಿ. ನನಗೆ ಇದರಲ್ಲೇನು ಮಾಡಿ ಆಗ್ಬೇಕಾದ್ದು ಏನಿಲ್ಲ ಕಣಪ್ಪ. ನಾನು ಆಗ್ತಾ ಇರೋದೇನು, ನಿಮಗೆ ಇದಾಗ್ತಾ ಇದ್ದೀನಿ, ವೆಟ್ ಮಿಕ್ಸ್ ಆಗ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ನೀವು ತಾರು ಹಾಕ್ಕೊಳ್ರಿ, ತಪ್ಪೇ ಇಲ್ವಲ್ಲ. ಈಗ ಹಳ್ಳದಲ್ಲಿ ಬಿದ್ದರೆ ಏನಪ್ಪಾಜಿ ಮಾಡಬೇಕು? ಆ ನೀರು ಎಲ್ಲ ಅಂಗಡಿಗಳಿಗೆ ಹೋಗುತ್ತೆ, ನಾವು ಈ ಕಡೆ ಸರಿಯಾಗಿ ಓಡ್ಸೋಕ್ಕಾಗಲ್ಲ ಗಾಡಿನ, ಆಕ್ಸಿಡೆಂಟ್ಗಳಾಗತ್ತಪ್ಪ ಅಂತಂತ ಹೇಳಿ ನಾನು ಕನ್ವಿನ್ಸ್ ಮಾಡಿ ನಾನು ಮಾತಾಡಿ ನಾನು ಜಗಳಕ್ಕೆ ಹೋಗಲ್ಲ. ಕೊನೇ ವ್ಯಕ್ತಿ ಜಗಳ ಮಾಡೋದ್ರಲ್ಲಿ ನಾವು. ಸೂಪರ್ ಸರ್, ಸೂಪರ್. ಸಿ ಆರೋಗ್ಯ ಸೇವೆ ಮಾಡೋದಕ್ಕೆ ಡಾಕ್ಟರ್ಗಳೇ ಆಗ್ಬೇಕಾಗಂತೇನಿಲ್ಲ. ಡಾಕ್ಟರ್ ಲೀಲಾವತಿ ಅವರು ಕೂಡ 3 ಆಸ್ಪತ್ರೆಗಳನ್ನ ಕಟ್ತಾರೆ. ಒಂದು ಪಶು ಆಸ್ಪತ್ರೆ, ಒಂದು ಜನರ ಆಸ್ಪತ್ರೆ ಇಲ್ಲಿ ಬೆಂಗಳೂರಲ್ಲಿ ಸೋಲ್ದೇವನಹಳ್ಳಿ ಹತ್ರ, ಒಂದು ಜನರ ಆಸ್ಪತ್ರೆ ಎಗೈನ್ ಚೆನ್ನೈಯಲ್ಲಿ. ಹೌದು. ಇದು ಹೇಗೆ ಸಾಧ್ಯ ಆಯಿತು ಸರ್? ಹೇಗೆ ಸಾಧ್ಯ ಅಂದರೆ ಅಮ್ಮವ್ರ ಮನಸ್ಸು ಅಷ್ಟು ದೊಡ್ಡದಾಗಿತ್ತು. ಈಗೇನು 2 ವರ್ಷ ಆಯಿತು ಅಂತ ನಾವು ಅನ್ಕೊತಾ ಇದ್ದೀವಲ್ಲ, ನನಗೆ ಅಮ್ಮ ಇನ್ನೂ ನನ್ನ ಜೊತೆಲೇ ಇದ್ದಾರೆ ಅನ್ನೋದು ಭಾವನೆಯಲ್ಲೇ ನಾನು ಅದು ಕಟ್ಟಿದ್ದೀವ್ರೆ. ಅಲ್ಲ, ಇಂಜಿನಿಯರಿಗೆ ಹೇಳಿದಾಗ ಪಾಪ ಅವರು ತಕ್ಷಣವೇ ಆಗಲಿ ಅಂತಂತ ಹೇಳ್ಬಿಟ್ಟು ಹೆಚ್ಚು ಕಡಿಮೆ 40-42 ಲಕ್ಷ ಆಗೋಯ್ತು. ಆಗಲಿ ಪರವಾಗಿಲ್ಲ ಕಟ್ಟಿ ಸರ್ ಅಂತಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಸಿ, ಇಲ್ಲಿನ ಥರನೇ ಅಲ್ಲಿನೂ ಎಲ್ಲ ಎಕ್ವಿಪ್ಮೆಂಟು ಕೊಟ್ಟು ಅವ್ರಿಗೆ. ಈಗ ಡಾಕ್ಟರ್ಸ್ ಬಂದು ಈಗ ಕರೆಕ್ಟ್ ಆಗ್ತಾ ಇದೆ. ನನ್ನ ಪ್ರಶ್ನೆ ಅದೇ ಇತ್ತು. ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಅದು ಇವಾಗ ಆಕ್ಟಿವ್ ಆಗಿದೆಯಾ? ಡಾಕ್ಟರ್ಸ್ನೆಲ್ಲ ಕೊಡ್ತಾ ಇದ್ದಾರೆ. ರೆಕ್ರೂಟ್ ಮಾಡಬೇಕಲ್ಲ, ಅದು ಓಲ್ಡ್ PHC ಅದಿತ್ತು, ಅದು ಸರಿ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿ. ಇದು ತುಂಬ ಮಾಡರ್ನ್ ಆಗಿ ಚೆನ್ನಾಗಿದೆ. ಈಗ ಬರ್ತಾ ಇದ್ದಾರೆ, ಸಿಸ್ಟರ್ಸ್ ಬಂದಿದ್ದಾರೆ, ಡಾಕ್ಟರ್ ಬರ್ತಾ ಇದ್ದಾರೆ. ಈಗ ನಿಮ್ಮ ಆಶಯ ಸಂಕಲ್ಪಕ್ಕೆ ಪೂರಕವಾಗಿ ಸ್ವಲ್ಪ ಸಾಥ್ ಸಿಕ್ಬಿಟ್ರೆ, ಅದ್ರ ಸದುಪಯೋಗ ಪಡಿಸ್ಕೊಳ್ಳೋಂಥ ಕಾರ್ಯ ನಡೆದ್ಬಿಟ್ರೆ ಅದಕ್ಕಿನ್ನ ಒಂದು ಸಂತೃಪ್ತ ಭಾವ ಇನ್ನೊಂದಿರ. ಖಂಡಿತ. ಇದೊಂದು ಎಕ್ಸಾಂಪಲ್ ಏನಾಯ್ತು, ಈಗ ಮೊನ್ನೆ ನನ್ನ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಲಮಂಗಲದ್ದು ನಮ್ಮ ತೋಟದ ಹತ್ರ, ಅದು ಕೂಡ ಸ್ವಲ್ಪ ಪೇಂಟ್ ಎಲ್ಲ ಉದುರ್ಬಿಟ್ಟಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಯ್ತದು. ಇಮ್ಮಿಡಿಯೇಟ್ ನನಗೆ ಹೆಚ್ಚು ಕಡಿಮೆ 50,000 ಖರ್ಚು ಮಾಡಿಸ್ಬಿಟ್ಟು, ಪಕ್ಕ ಒಳಗಡೆ ಎಲ್ಲೂ ಲೀಕೇಜ್ ಆಗಬಾರ್ದು, ಎಲ್ಲ ನೀಟಾಗಿ ಮಾಡಪ್ಪ, ಮೇಲೇನೂ ಇದನ್ನು ಡ್ಯಾಮ್ ಪ್ರೂಫ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಹೊಡಿಸ್ಬಿಟ್ಟು 50,000 ಖರ್ಚು ಮಾಡಿ ರೆಡಿ ಮಾಡಿಸಿ ಹ್ಯಾಂಡ್ ಓವರ್ ಮಾಡಿಕೊಟ್ಬಿಟ್ಟು ಬಂದೆ, ವಿತ್ ಮೇಂಟೆನೆನ್ಸ್. ಸೂಪರ್ ಸರ್. ವಿತ್ ಮೇಂಟೆನೆನ್ಸ್. ಸಿ ಒಂದು ಸಮಾಜ ಸೇವೆ ಮಾಡುವ ಒಂದು ಮನೋಭಾವ, ಆ ಥರದೊಂದು ತುಡಿತ ನಿಮ್ಮಲ್ಲಿದೆ, ಒಪ್ಕೊತೀನಿ. ಟೆಕ್ನಾಲಜಿಯಲ್ಲಿ ಕೂಡ ನೀವು ತುಂಬ ಫಾಸ್ಟ್ ಇದ್ದೀರಾ. ಸೊ ಆ ಗುಂಡಿಗಳು ಮುಚ್ಚಿಸೋದಕ್ಕೆ ನೀವೆಲ್ಲೋ ಉತ್ತರ ಭಾರತದಿಂದ ಬ್ಯಾಗ್ಸ್ ತರಿಸ್ತಾ ಇದ್ದೀರಂತೆ, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಸರ್? ಅದು ಏನು ಹೇಳ್ತಾರೆ, ಅದನ್ನ ಒಂದ್ಸರಿ ಟಿ ವಿನಲ್ಲಿ ನೋಡಿದೆ. ಆಮೇಲೆ ನಮ್ಮ ಹುಡುಗ ಮುತ್ತು ಅಂತಿದ್ದ, ಅವ್ನಿಗೆ ಹೇಳಿದೆ, ಇದು ನೋಡಪ್ಪ, ಅದನ್ನೇನು ಹಾಕಿ ನೋಡಪ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೇಳಿದೆ. ನೋಡ್ಬಿಟ್ಟು ರಾಜಸ್ಥಾನಿಂದ ರೆಡಿ ಮಿಕ್ಸ್ ಅಂತ ಒಂದು ಬರ್ತದೆ, ಅದು ಕೋಲ್ಡ್ ಮಿಕ್ಸ್ ಅಂತ ಕಾಣುತ್ತೆ. ಸೊ ಅದನ್ನು ಹಾಕ್ಬಿಟ್ಟು, ಅದು ನಮಗೆ ಒಂದ್ಸರಿ ಹಾಕಿದ್ವಿ, ಅಷ್ಟು ಸರಿ ಹೋಗ್ಲಿಲ್ಲ. ಕಾರಣ ಯಾಕೆ ಸರಿ ಹೋಗ್ಲಿಲ್ಲ ತಿರುಗಿ ತಿಳ್ಕೊಂಡ್ವಿ. ಅದಕ್ಕೆ ಒಂದು ಗಮ್ ಬರುತ್ತೆ, ಗಮ್ ಹಾಕಿ ಆಮೇಲೆ ಹಾಕ್ಬೇಕು. ಗಮ್ ಹಾಕಿ ಸ್ವಲ್ಪ ಅದನ್ನ ಕ್ಲೀನ್ ಮಾಡಿಬಿಟ್ಟು ಆ ಜಾಗನ ಸ್ವಲ್ಪ ಈ ಜೆಲ್ಲಿ ಇದು ಹಾಕ್ಬಿಟ್ಟು, ಅದ ವೆಟ್ ಮಿಕ್ಸ್ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಗಮ್ ಇದ್ಬಿಟ್ಟು ಇದನ್ನ ಹಾಕಿ ಪ್ರೆಸ್ ಮಾಡಿ ದಂಸ್ ಮಾಡಿಬಿಟ್ರೆ ಪಕ್ಕ ನಿಮಗೆ ಇದು ಕಿತ್ಕೊಳ್ಳಲ್ಲ, ಅದು ಕಿತ್ಕೊಳ್ಳಲ್ಲ. ಅದು ಸಿಸ್ಟಮ್, ಅದನ್ನೆಲ್ಲ ತಿಳ್ಕೊಂಡ್ವಿ. ಫ್ಯೂಚರಲ್ಲಿ 1 ಟನ್ ತರಿಸಿ ಇಟ್ಟಿದ್ದೀನಿ ನಾನು. ಸೂಪರ್. ಆ ಥರದ್ದು ಏನಾದರೂ ಹಂಗಾದಾಗ ಸ್ವಲ್ಪ ನಾವೇ ಮಾಡ್ಕೊಳ್ಳೋದು ಬೆಟ್ರ್ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಆ ಕಡೆ ತುಂಬ ಇಂಟೀರಿಯರ್ ಇದೆ, ಹಳ್ಳಿಗಳಿಗೆ ಒಂದು ಬಸ್ ಕನೆಕ್ಟಿವಿಟಿ ಇರಲ್ಲ, ಕಷ್ಟ. ಯಾವಾಗಲೂ ದಿನಕ್ಕೆ 1 ಸರಿನೋ 2 ಸರಿನೋ ಬಂದೋಗುತ್ತೆ. ಸೊ ಎಲ್ಲರೂ ಸಣ್ಣ ಪುಟ್ಟ 2 ವೀಲರ್ಗಳಲ್ಲೇ ಓಡಾಡಬೇಕು. ಎಲ್ಲರೂ ಐಷಾರಾಮಿ ಕಾರ್ಗಳು ಅಥವಾ ಕಾರ್ಗಳು ತಗೊಂಡು ಓಡಾಡಕ್ಕಂತೂ ಆಗಲ್ಲ. ಸೊ ಅಂಥವರೆಲ್ಲ ನೀವು ಮಾಡಿರೋ ಕೆಲಸಕ್ಕೆ ನಿಜವಾಗ್ಲೂ ಪ್ರತಿದಿನ ನೆನ್ಸ್ಕೊಂತಾರೆ ಸರ್? ತುಂಬ ನೆನ್ಸ್ಕೊತಾರೆ ಅಪ್ಪಾಜಿ. ನನಗೆ ಮನಸ್ಸಿಗೆ ಸಂತೋಷ, ಅದೇ ನಮಗೆ ಯಶಸ್ಸು. ನಾವು ಸಿನಿಮಾದಲ್ಲಿ ಅಭಿನಯ ಮಾಡೋದು ಒಂದು ಕಲೆ, ಜನಗಳನ್ನ ಸೇವೆ ಮಾಡೋದು ಕೂಡ ಅದು ಒಂದು ಕಲೆನೇ. ಅದು ವೆರಿ ಟ್ರೂ. ಅದನ್ನು ಹಾಗೆ ತಿಳ್ಕೊಂಡ್ರೆ ಅದು ನಮಗೆ ಏನಾಗುತ್ತೆ, ನಾವು ಚೆನ್ನಾಗಾಗ್ತೀವಿ. ಈ ಫಾರ್ಮ್ ಹೌಸ್ ಎಷ್ಟು ಎಕರೆ ಇದೆ ಸರ್ ಟೋಟಲಲ್ಲಿ? ಯಾಕಂದರೆ ಅಮ್ಮ ನೀವು ಇಬ್ಬರು ಸೇರಿ ಅದು ಕಟ್ಟಿದಂಥವ್ರು, ಅದನ್ನೆಲ್ಲ ರೆಡಿ ಮಾಡಿದಂಥವ್ರು, ಅಲ್ಲೆಲ್ಲ ಮರಗಳು ತುಂಬ ಸಮೃದ್ಧವಾಗಿ ಬೆಳೆದವೆ. ನಾನು ಬಂದು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಎಷ್ಟು ಎಕರೆ ಇದೆ, ಏನೆಲ್ಲ ಇದೆ ಅಲ್ಲಿ? 7 ಎಕರೆ 14 ಗುಂಟೆ ಇದೆ. 2 ಎಕರೆ 7 ಎಕರೆ 14 ಗುಂಟೆ. 7 ಎಕರೆ 14 ಗುಂಟೆ. ಓಕೆ, ಆಲ್ಮೋಸ್ಟ್ ಅಲ್ಲಿ 7.5 ಎಕರೆ. ಏನೇನೆಲ್ಲ ಇದೆ ಅಂತ ಕೇಳಿದ್ರೆ, ಏನಿಲ್ಲ ಅಲ್ಲಿ ಅಂತಂತ ಹೇಳ್ಬಿಟ್ಟು ಕೇಳ್ರಿ ಅಂತ ಹೇಳ್ತೀನಿ. ಉಪ್ಪು ಇಲ್ಲ, ಓಕೆ, ಅಷ್ಟೇ. ಇನ್ನೆಲ್ಲ ಗಿಡಗಳಲ್ಲಿ ಬರುವಂಥ
ನೀವು ಮನ್ಸು ಮಾಡಿದ್ರೆ ಅದನ್ನು ಬೆಳೆದು ಬಿಡ್ತೀರಾ ಸರ್ ನೀವು, ಯಾಕಂದ್ರೆ ನಾನು ನೋಡಿದ್ದೀನಿ. ಅದು ನನ್ನ ತಾಯಿ ನಾನು ಸುಮಾರು ಸರಿ ಬರ್ತಾ ಇದ್ದೆ. ಒಂದ್ಸರಿ ಬಂದಾಗ ಪೈರು ಬಿಟ್ಟಿದ್ರಿ, ಭತ್ತದ ಪೈರು. ಇನ್ನೊಂದ್ಸರಿ ಬಂದಾಗ ಆ ಪೈರ್ನ ಕೀಳಿಸ್ತಾ ಇದ್ರಿ. ಇನ್ನೊಂದ್ಸರಿ ಬಂದಾಗ ಅದು ಸಮೃದ್ಧವಾಗಿ ತೆನೆ ರೇಂಜಿಗೆ ಬಂದಿತ್ತು. ಮನೆ ನೋಡಿದ್ರೆ ನೀವೇ ಅದನ್ನ ಪೂಜೆ ಮಾಡಿ ಕುಯ್ದು ಟ್ರ್ಯಾಕ್ಟರ್ಗೆ ಹಾಕೊಂಡು ಹೋಗ್ತಾ ಇದ್ರಿ. ಹೌದು, ಅಕ್ಕಿನೂ ಮಾಡಿಸ್ಬಿಟ್ವಿ ಅದನ್ನ. ಅಕ್ಕಿ ಮಾಡಿಸಿ ಎಷ್ಟು ಎಷ್ಟು ಕ್ವಿಂಟಲ್ ಬೆಳೆದ್ರಿ ಸರ್? ಇಲ್ಲ, ಒಂದೂವರೆ ಕ್ವಿಂಟಲ್. ಸುಮ್ಮನೆ ಅದೊಂದು 2 ಗುಂಟೆನಲ್ಲಿ ಮಾಡಿದ್ದು, 2-2.5 ಗುಂಟೆನಲ್ಲಿ ಮಾಡಿದ್ದು ಅಷ್ಟೇನೆ, ಮನೆ ಮಟ್ಟಿಗೆ. ಮನೆ ಮಟ್ಟಿಗೆ. ಓಕೆ ಅದು ವೇಸ್ಟ್ ಮಾಡಬಾರ್ದು, ಇವ್ರು ಕಲಿಬೇಕು, ಮರೀತಾರೆ ಇವರು ಓಕೆ. ಅನ್ನೋದಕ್ಕೋಸ್ಕರನೇ ನಾನು ಅದನ್ನ ಮಾಡಿಸಿದ್ದು. ನನ್ನ ತಾಯಿಯವ್ರ ನೆನಪಿಗೆ ನಾನು ಮಾಡಿಸಿದ್ದು. ಅಲ್ಲ ನೀವು ಪಂಚೆ ಕಟ್ಬಿಟ್ಟು ಹಿಂದ್ಗಡೆ ಕೈ ಕಟ್ಕೊಂಡು ಹಿಂಗೆ ಮಾಡ್ರೋ ಅಂತ ಹೇಳೋದು ಬೇರೆ. ಅವ್ರಿಗಿಂತ ಮೊದಲೇ ನೀವೇ ಅಲ್ಲಿ ಇಳಿದು ಆ ಕಾರ್ಯಕ್ಕೆ ಒಂದು ಚಾಲನೆ ಕೊಡೋದು ಬೇರೆ. ನಮ್ಮ ಒಡೆಯನೇ ಈ ಕೆಳಗಡೆ ಇಳಿದು ಮಾಡ್ತಿದಾರಲ್ಲಪ್ಪ ಅಂತ ಅವ್ರಿಗೂ ಒಂದು ಜೋಶ್ ಬರುತ್ತೆ. ಸೊ ಈ ವಯಸ್ಸಲ್ಲೂ ಕೂಡ ನೀವು ಅದೊಂದು ಇನಿಷಿಯೇಟಿವ್ ತಗೊಂತಿರಲ್ಲ ಸರ್? ಇದು ನಮ್ಮ ತಾಯಿಯವರೇ ಹೇಳೋರು. ಮಲಗಿರ್ತಾ ಇದ್ದೆ, ಅವ್ರು ಮಾಡ್ತಾರಲ್ಲಮ್ಮ ಬಿಡಿ, ಯಾರು ಹೇಳಿದ್ದು ನೀನು ಯಜಮಾನ ಅಂತಂತ ಹೇಳ್ಬಿಟ್ಟು. ಮತ್ತು ನೀನಲ್ಲಿ ನಿಂದಲ್ವ ತೋಟ, ಕಾಸು ಕೊಟ್ಟಿದ್ದೆ, ಕೆಲಸ ಮಾಡ್ತಾರೆ. ಅವಾಗಲ್ಲ ಫಸ್ಟ್ ಜವಾನನಾಗು, ಆಮೇಲೆ ನೀನು ಯಜಮಾನಿಕೆ ಏನು ಅಂತ ಗೊತ್ತಾಗುತ್ತೆ. ಫಸ್ಟ್ ಜವಾನನಾಗು, ಆಮೇಲೆ ಯಜಮಾನನಾಗು. ಎಲ್ಲ ದೊಡ್ಡ ದೊಡ್ಡ ಯಜಮಾನರುಗಳೆಲ್ಲ ಇವತ್ತು ಈ ಭಾರತ ದೇಶದಲ್ಲಿ ವಿಶ್ವದಾದ್ಯಂತ ಜವಾನರಾಗಿನೇ ಅವ್ರು ಯಜಮಾನರಾಗಿದ್ದಾರೆ. ಹಂಗಂಗೆ ಯಜಮಾನಕ್ಕೆ ಮಾಡೋಕ್ಕಾಗಲ್ಲ, ಬರೋದು ಇಲ್ಲ, ಅದಷ್ಟು ಸುಲಭ ಅಲ್ಲ. ಸತ್ಯವಾಗಿ ಸುಲಭ ಅಲ್ಲ, ರಾಜಕಾರಣನೂ ಅಷ್ಟು ಸುಲಭ ಅಲ್ಲ. ನಾವು 10 ನಿಮಿಷದಲ್ಲಿ ನಾವು ಮಾತಾಡ್ಬೋದು, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಅಮ್ಮ ಒಂದೇ ಒಂದು ಮಾತು ಹೇಳೋರು, ನೋಡಪ್ಪ ಇವ್ರು ಸರಿ ಇಲ್ಲ, ಅವ್ರು ಸರಿ, ಅವ್ರು ಗೆದ್ದರು ಹೇಗೆ ಅಂತ ಕೇಳ್ತಾರೆ. ಅದು ಒಂದು ಸಾಮರ್ಥ್ಯ ಅಲ್ವೇನೋ ಅಂತ. ಜನಗಳ ಮಧ್ಯೆ ಹೋಗಿ ಅದೇನಾದ್ರೂ ಇಲ್ಲಿ ಎತ್ತರಲ್ಲಿ ಗೆದ್ದುಬಿಟ್ಟು ಬರ್ತಾರಲ್ವಾ. ನಾವು ಒಬ್ಬರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಾವು ಅವ್ರ ಥರ ನಿಂತು ಗೆಲ್ಲಕ್ಕೆ ಶಕ್ತಿ ಇದ್ರೆ ಅದನ್ನ ಮಾತಾಡಬೇಕಿಲ್ಲ ಅಂದರೆ ಮಾತಾಡಲೇಬಾರ್ದು ಕಂದ ಅಂತಂತ ಹೇಳ್ತಾರಮ್ಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.